ನೀವೇನಾರು ಈ ಥರ ಕೆಲಸ ಮಾಡಿಸ್ಬೇಕಾ? ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತದೆ. ಹಾಯ್ ಗೈಸ್, ನಾನು ನಿಮ್ಮ ಕನ್ನಡಿಗ. ನೋಡ್ಬೋದು ಇವತ್ತೊಂದು ಶೆಡ್ ಒಂದು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಮೇಲ್ಗಡೆ ಶೀಟೆಲ್ಲ ಹಾಕೈತೆ, ಪ್ಲಾಟ್ಫಾರ್ಮ್ಗೆ ಸ್ಟ್ರಕ್ಚರ್ ಎಲ್ಲ ಮಾಡಿದ್ದೀವಿ. ಔಟ್ಸೈಡಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡುವ ಯಾವ ಥರ ಕಾಣ್ತದೆ ಅಂತ. ಅದಾದಮೇಲೆ ಮತ್ತೆ ದೂರದಿಂದ ಹೋಗಿ ಒಂದೊಂದು ವೀಡಿಯೋ ಮಾಡಿದೆ, ನೋಡುವ ಯಾವ ಥರ ಕಾಣ್ತದೆ ಅಂತ. ಹೈಟೆಕ್ ಶೆಡ್ ಅಂದರೆ ಇದೇ ಹೈಟೆಕ್ ಶೆಡ್ಡು. ಮುಂದ್ಗಡೆ ಪೆಟ್ಕಿ ಯಾವ ಥರ ಯಾಕಪ್ಪ ಅಂತಂದರೆ ಇದು ಲೇಬರ್ ಶೆಡ್, ಅದು ಪೆಟ್ಕಿ ಅಲ್ಲ, ಅದು ಯಾರು ಆಳೋ ಒಬ್ಬ ಇರಲಿ ನೋಡ್ಕೊಳಕಂತ. ನಮ್ಮ ಹುಡುಗರು ಫ್ರಂಟ್ ಕವರಿಂಗ್ ಮಾಡುವಂಥ ಮಿಷಿನಲ್ಲಿ ಹಾಕೋತಾ ಇದ್ರು, ರೆಡಿ ಮಾಡ್ಕೋತಾ ಇದ್ರು. ಮತ್ತು ನಾನು ಮೇಲೆ ಹತ್ಬಿಟ್ಟು ಪಾರ್ಟಿಷನ್ ಮಾಡ್ಬೇಕಂತ ಎಣ್ಣೆ ಅವೆಲ್ಲ ನಿಲ್ಸ್ಕೊತಾ ಇದ್ದೆ, ಪಾರ್ಟಿಷನ್ ಮಾಡುವಂಥ. ಅದಾದಮೇಲೆ ಕೆಳಗಡೆ ಕೋಳಿ ಯಾವ ಥರ ಮಾಡಿದ್ದೀವಿ ಕೊಡಾಕಲಕ್ಕಂತ ನಾವು ತೋರಿಸ್ತಾ ಇದೀವಿ. ನೋಡ್ಬೋದು ಒಂದು 2,000 ಚಿಲ್ಲರೆ ಕೋಳಿ ಬಿಡ್ಬೋದು. ಇದು ಮೇಲ್ಗಡೆದು ಇಷ್ಟು 10ಕ್ಕೆ ಸ್ಟೇರ್ ಕೇಸ್ ಮಾಡಿದ್ದೀವಿ. ಕೆಲಸ ಯಾವ ಥರ ಮಾಡ್ತಿದ್ದೀವಿ ಅಂತ ನೀವೆಲ್ಲ ನೋಡಿರ್ಬೋದು. ಬನ್ನಿ ಕಸ್ಟಮರ್ನ ಕೇಳುವ, ಕೆಲಸ ಯಾವ ಥರ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಇಲ್ಲ ಅಂತ. ಹಲೋ ಬಿಜಾಪುರ, ಹಾಯ್ ಗೈಸ್, ನಾನು ನಿಮ್ಮ ಕನ್ನಡಿಗ. ನೋಡ್ಬೋದು ಇವತ್ತು ಬಿಜಾಪುರದ ಕೆಲಸ ಅಂತ ನಿಮಗೆ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದೆ. ಪ್ರತಿ ವಾರದಲ್ಲಿ 4 ವೀಡಿಯೋ ಅಂತ ಮಾಡೋಕ್ಕೆ ತೋರಿಸಿದ್ದೆ ಕೆಲಸ ಯಾವ ಥರ ಮಾಡ್ತಿದ್ವಿ ಹೆಂಗೆ ಅಂತ. ಕೆಲಸ ಟೋಟಲ್ ಆಗಿ ಕಂಪ್ಲೀಟ್ ಆಗೋದೇ ಕೆಲಸ ಅಲ್ಲ. ನೀವು ನೋಡ್ಬೋದು ಸುತ್ತಮುತ್ತ ಸೈಡ್ ಯಾವ ಥರ ಮಾಡಿದ್ದೀವಿ ಅಂತ. ಇದು ಹೈಟೆಕ್ ಶೆಡ್ ಅಂತ ಪ್ರತಿಯೊಂದು ವೀಡಿಯೋ ಮಾಡ್ತಾ ಇದ್ದೆ. ಇವತ್ತು ಕೆಲಸ ಪಕ್ಕಾ ಕಂಪ್ಲೀಟ್ ಮಾಡಿದ್ದೀವಿ. 60 ಮರಿಗಂತ ಪ್ಲಾಟ್ಫಾರ್ಮ್ ಮಾಡಿ 52 ಮರಿ ಕುಣಿಸಿದ್ದೀವಿ. ಯಾಕಂದರೆ ಮುಂದ್ಗಡೆ ಒಂದು ಸ್ವಲ್ಪ ಆಕ್ಸೆಸರೀಸ್ ಜಾಗ ಬಿಟ್ಟಿದ್ದೀವಿ. ಮರಿಗೋಸ್ಕರ ಯಾವ ಥರ ಸೌಲಭ್ಯ ಮಾಡಿದ್ದೀವಿ ನೀವು ನೋಡ್ಬೋದು. ಆಮೇಲೆ ನಮ್ಮ ಅಣ್ಣ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ರು. ಬಟ್ ಇವರು ಸಿವಿಲ್ ವರ್ಕ್ ಅವರು. ಬೇಕಂದರೆ ನೀವು ನಿಯರ್ ಬೈ ಇರೋರು ಉತ್ತರ ಕರ್ನಾಟಕದಲ್ಲಿ ಎಲ್ಲಾರ ಮಾಡಿಸ್ಬೇಕು ಅನ್ನಿಸ್ತಾ ಇದ್ರೆ ನೀವೆಲ್ಲರ ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು ಇವ್ರ ಅಡ್ರೆಸ್ ಎಲ್ಲ ಹೇಳ್ತಾರೆ ಪ್ರತಿಯೊಂದು. ನೀವು ಕೆಲಸ ಮಾಡಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡಿಕೊಡಿ. ಪ್ರತಿಯೊಂದು ಕೆಲಸ ಅವ್ರಿಗೆ ಇದ್ದು ಕೆಲಸ ಮಾಡಿಸ್ಕೊಡ್ತಾರೆ. ತಗೊಳ್ಳಿ, ಅಣ್ಣವ್ರಿಗೆಲ್ಲ ಕೇಳುವ. ನಮಸ್ಕಾರ. ನಾವು ವಿಜಯಪುರ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಇದನ್ನು ಫಸ್ಟ್ ಆಗಿ ನಮ್ಮ ಮನೆಯ ಕುರಿ ಸಾಕಾಣಿಕೆ ಅಂತೇಳಿ ಮಾಡ್ಕೋತ ಇದ್ದಿದ್ದೆವು. ಈ ಸಲ ಇವ್ರದ್ದು ಒಂದು ಸಲಹೆ ತೊಗೊಂಡು ನಮ್ಮ ಡೀಲರ್ಶಿಪ್, ಮ್ಯಾಟ್ರಿನ್ ಡೀಲರ್ಶಿಪ್ ಇದೆ ನಮ್ಮ ಹತ್ರ. ಅದನ್ನೆಲ್ಲ ಕೂಡ್ಕೊಂಡು ನಾವು ಮನೆಗೆ ಬೇಗ ಏನೇನು ಬೇಕಲ್ಲ ನಾವು ನೀಟಾಗಿ ಮಾಡಿಕೊಂಡು ಪ್ರತಿಯೊಬ್ಬರು ರೈತರಿಗೆ ಹೆಂಗೆ ಬೇಕಲ್ಲ, ರೈತರು ಹೆಂಗೆ ಮಾಡ್ಕೋಬೇಕಲ್ಲ ಇದನ್ನು ಮಾಡಿಸ್ಕೊಂಡೇವೆ ನಾವು. ಈ ರೈತರಿಗೂ ಮುಂದೆ ಯಾರೇ ಮಾಡಿಸೋದು ಇಚ್ಛೆ ಇದ್ದರೆ 100 ಮರಿದು ಮಾಡಿಸ್ಕೋಬೋದು, 50ರದು, 25ರದು, 10ರದು, ಇಷ್ಟು ನಿಮ್ಮದು ಕೆಪಾಸಿಟಿ ಮೇಲೆ ಮಾಡಿಕೊಡ್ತೇವೆ ಇದನ್ನು. ಯಾವ ಥರ ಈಗ ನಮಗೆ 50 ಮರಿದು ಮಾಡಿಸ್ಕೊಂಡು ಡೆಮೋ ಪೀಸ್ ಥರ ತೋರಿಸ್ಲಕ್ಕೆ ರೈತರಿಗೆ ಬೇಕಲ್ಲ ಗ್ಯಾರಂಟಿಯಡು. ಇದೆಲ್ಲ ಮ್ಯಾಟ್ ಡೀಲರ್ಶಿಪ್, ನಮ್ಮದು ಓನ್ ಡೀಲರ್ಶಿಪ್ ಇದೆ. ನಾವೇ ಬೆಂಗಳೂರಿಂದ ಎಲ್ಲ ಓನ್ ಕಂಪ್ನಿದಿಂದ ತರಿಸಿದ್ದೇವೆ ಇದನ್ನು. ಯಾವತ್ತಕ್ಕೂ ಏನೂ ಆಗಲ್ಲ. ಇಷ್ಟು ಥರ ಹೆವಿ ಇದೆ ಅದು, ಏನು ಯಾವುದಕ್ಕೂ ಇದಿಲ್ಲ. ನೀವು ಯಾರಾದರೂ ಬೇಕಾದ್ರೆ ಮಾಡಿಸ್ಕೋಬೇಕಾದ್ರೆ ಹೆವಿ ಕೆಲಸ ಮಾಡಿಸಿದ್ದಾರೆ, ಚೆನ್ನಾಗಾಗಿದೆ. ಫಿನಿಶಿಂಗ್ ವರ್ಕು ಕರೆಕ್ಟಾಗಿ ಬಂದೈತಿ. ನೀವು ಯಾರೇ ಮಾಡಿಸ್ಕೊಳ್ಳೋದ್ರೆ ಬಂದು ನಮ್ಮದು ನಂಬರ್ ಕೊಡ್ತೀನಿ ನಾ, ಕಾಂಟ್ಯಾಕ್ಟು. ಆ ನಂಬರ್ದು ಮಾಡಿ ಸಿವಿಲ್ ವರ್ಕು ಇದ್ದರೂ ಮಾಡ್ತೇವೆ. ಇದರ ಫ್ಯಾಬ್ರಿಕೇಶಿಟ್ಟು ಕುರಿ ಸಾಕಾಣಿಕೆ ನಾವು ಇಲ್ಲಿದಿಂದ ಇದಕ್ಕೆ ಅಮೀನ್ಗಢ ಮರಿಗಳನ್ನು ತರಿಸ್ಕೊಡ್ತೇವೆ. ಯಾವುದೂ ನಮ್ಮಲ್ಲಿ ಇದೆ. ನಮ್ಮದು ಖುದ್ದಾಗಿ ಆದಿಜಾಮ್ ಮುಂದಿನ ಟೈಮ್. ಸರಿ, ಈಗ ಜನಗಳು ಬಂದು ನಿಮ್ಮನ್ನು ಡೆಮೋನ ನೋಡ್ಬೇಕಂದ್ರೆ ನಿಮ್ಮ ಅಡ್ರೆಸ್ಸನ್ನು ಜನಗಳಿಗೆ ತಿಳಿಸಿ. ಮದಭಾವಿ, ಇದು ವಿಜಯಪುರ ತಾಲೂಕಿನ ಮದಭಾವಿ ಗ್ರಾಮ. ಇಲ್ಲಿ ನಮ್ಮದು ವಾರ್ಡ್ ನಂಬರ್ 3 ಅಂತ ಅಮೋಘ ಸಿದ್ದೇಶ್ವರ ಟೆಂಪಲ್ ಹತ್ತಿರ ನಮ್ಮ ತೋಟ ಬರುತ್ತದೆ. ನೀವು ಎಲ್ಲಾದರೂ ನಮ್ಮ ಎಲಿ ಪಡ ಅದು ಅಂತೇಳಿ ಕೇಳ್ಕೊಂಡಿದ್ರೆ ಸಿಗ್ತೈತೆ ನಿಮಗೆ. ಹೇಳ್ತಾರೆ, ಹೆಸರು ತಿಳಿಸ್ಬಿಡಿ ಅವ್ರಿಗೆ. ವಿಠಲ್ ಹೊಸಮನಿ ಅಂತೇಳಿ. ನಾವು ಮದಭಾವಿ ಗ್ರಾಮದವರು. ವಿಜಯಪುರ ತಾಲೂಕಿನ ನಮ್ಮ ಮೊಬೈಲ್ ನಂಬರ್ ಕೊಟ್ಟು ಇದರೊಳಗೆ ಹಾಕ್ತೀನಿ ನಾನು. ಸೊ ಗೈಸ್, ನೀವೆಲ್ಲರೂ ಕೇಳಿದ್ದೀರಾ, ನೋಡಿದ್ದೀರಾ. ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಇರಲಿ, ತಲೆ ಕೆಡಿಸ್ಕೊಬೇಡಿ. 100ಕ್ಕೆ 100 ಅಣ್ಣವರು ಗ್ಯಾರಂಟಿ. ನಿಮಗೆ ಕೆಲಸ ಮಾಡಿಸ್ಬೇಕನ್ನಂದ್ರೆ ಇವರು ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.